In the last session, we discussed about the special provision for casual taxable person and non-resident taxable person, and what are the provisions involved in cancellation of registration. In this class, we are going to discuss about the list of exempted goods and exempted services. Under the list of exempted goods, under the chapter 1, HSN chapter 1, live animals except horses. ಸಪ್ಲೈ ಆಫ್ ಲೈವ್ ಅನಿಮಲ್ಸ್ ಅಂದರೆ ಜೀವಂತ ಇರ್ತಕ್ಕಂಥ ಪ್ರಾಣಿಗಳು, ಅವುಗಳನ್ನು ಸಪ್ಲೈ ಮಾಡ್ತಿದ್ರೆ ಎಕ್ಸೆಪ್ಟ್ ಹಾರ್ಸಸ್, ಕುದುರೆಗಳನ್ನು ಹೊರತುಪಡಿಸಿ. ಕುದುರೆಗಳನ್ನು ರೇಸ್ಗೆ, ಬಿಸ್ನೆಸ್ ಪರ್ಪಸ್ಗೆ ಬಳಕೆ ಮಾಡ್ತಾರೆ. ಕುದುರೆ ಗಾಡಿಗಳನ್ನ ಓಡಿಸೋದಕ್ಕೆ, ಬಿಸ್ನೆಸ್ ಪರ್ಪಸ್ಗೆ, ರೇಸ್ಗೆ ಯೂಸ್ ಮಾಡೋದ್ರಿಂದ ಕುದುರೆಗಳನ್ನ ಹೊರತುಪಡಿಸಿ ಉಳಿದ ಜೀವಂತ ಪ್ರಾಣಿಗಳು ಸಪ್ಲೈ ಮಾಡ್ತಿದ್ರೆ, ಆಡು ಕುರಿಗಳ ಮಾರಾಟ, ಇವುಗಳ ಸಪ್ಲೈ, ಇವುಗಳೆಲ್ಲ ಮಾಡ್ತಿದ್ರೆ ಅವಕ್ಕೆ GST ವ್ಯಾಪ್ತಿಗೆ ಬರೋದಿಲ್ಲ. ಎಕ್ಸೆಂಪ್ಟೆಡ್ ಗೂಡ್ಸ್ ಅಂತ ಹೇಳಿದ್ರೆ ದೇರ್ ಇಸ್ ನೋ ನೀಡ್ ಟು ಪೇ ಟ್ಯಾಕ್ಸ್ ಆನ್ ದೀಸ್ ಗೂಡ್ಸಸ್ ಅಂತ. ಸಪ್ಲೈ ಆಫ್ ದೀಸ್ ಗೂಡ್ಸ್ ದೇರ್ ಇಸ್ ನೋ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಟ್ಯಾಕ್ಸ್ ಲೆವಿ ಬೀಳೋದಿಲ್ಲ. ನಾವು ಚಾಪ್ಟರ್ 2 ನೋಡೋದಾದರೆ ಮೀಟ್ ಆ್ಯಂಡ್ ಎಡಿಬಲ್ ಮೀಟ್, ಮಾಂಸ. ಆದರೆ ಅದನ್ನು ಕಂಟೈನರಲ್ಲಿ ತುಂಬಿಸಿ ಬ್ರ್ಯಾಂಡ್ ನೇಮಲ್ಲಿ ಮಾರಾಟ ಮಾಡಿದ್ರೆ ದಟ್ ಇಸ್ ನಾಟ್ ಎಕ್ಸೆಂಪ್ಟೆಡ್ ಗೂಡ್ಸ್. ನೀವು ಮಟನ್ ಶಾಪ್ಗೆ ಹೋಗಿ ತೊಗೊಂಡ್ರೆ, ಡೈರೆಕ್ಟಾಗಿ ತೊಗೊಂಡ್ರೆ ಯಾವುದೇ ಬ್ರ್ಯಾಂಡ್ ನೇಮ್ ಇರೋದಿಲ್ಲ, ಕಂಟೈನರ್ ಇರೋದಿಲ್ಲ. ನೀವು 1 kg ತೊಗೊಂಡ್ಬರ್ತೀರಾ, ಅದಕ್ಕೆ GST ಇಲ್ಲ. ಅದೇ ನೀವು ಶಾಪಿಂಗ್ ಮಾಲ್ಗಳಿಗೆ ಹೋಗಿ ಬ್ರ್ಯಾಂಡ್ ನೇಮಲ್ಲಿ ಇರ್ತಕ್ಕಂಥ ಪ್ಯಾಕ್ಡ್ ಮಾಡಿರ್ತಕ್ಕಂಥದ್ದನ್ನು ಬ್ರ್ಯಾಂಡ್ ನೇಮಲ್ಲಿ ಅದನ್ನು ಮಾರಾಟ ಮಾಡ್ತಿದ್ರೆ ಅಂತ ಹೇಳಿದ್ರೆ ಅದಕ್ಕೆ GST ಅಪ್ಲಿಕಬಲ್ ಆಗುತ್ತೆ. ಅದೇ ರೀತಿ ಫಿಶ್ಶು ಅಷ್ಟೇ. ಡೈರೆಕ್ಟ್ ನೀವು ಮೀನು ಮಾರ್ಕೆಟಿಗೆ ಹೋಗಿ ತಗೊಂಡ್ರೆ GST ಬರೋದಿಲ್ಲ. ಅದನ್ನೇ ಅವರು ಪ್ಯಾಕ್ ಮಾಡಿ ಬ್ರ್ಯಾಂಡ್ ನೇಮ್ ಹೆಸರಲ್ಲಿ ಮಾಡಿದ್ರೆ ಅದಕ್ಕೆ GST ಅಪ್ಲೈ ಆಗ್ತದೆ. ಆಮೇಲೆ ಮಿಲ್ಕು ಅಷ್ಟೇ. ಮಿಲ್ಕ್, ಪನೀರ್, ಎಗ್, ಹನಿ ಅದರ್ ದೆನ್ ಪುಟ್ ಅಪ್ ಇನ್ ಯೂನಿಟ್ ಕಂಟೈನರ್ ಆ್ಯಂಡ್ ಬೇರಿಂಗ್ ಎ ರಿಜಿಸ್ಟರ್ಡ್ ಬ್ರ್ಯಾಂಡ್ ನೇಮ್. ರಿಜಿಸ್ಟರ್ಡ್ ಬ್ರ್ಯಾಂಡ್ ನೇಮಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ GST ವ್ಯಾಪ್ತಿಗೆ ಬರ್ತದೆ. ಹಾಗೆ ಮಾರಾಟ ಮಾಡಿದ್ರೆ GST ವ್ಯಾಪ್ತಿಗೆ ಬರೋದಿಲ್ಲ. ಹ್ಯೂಮನ್ ಹೇರ್, ಹೂಪ್ ಮೀಲ್, ಆರ್ನ್ ಮೀಲ್, ನೇಲ್ಸ್ ಆ್ಯಂಡ್ ಬ್ರೇಕ್ಸ್ ಅದರ್ ದೆನ್ ಪುಟ್ ಅಪ್ ಇನ್ ಯೂನಿಟ್ ಕಂಟೈನರ್. ಇವುಗಳನ್ನು ಅಷ್ಟೇ ಕಂಟೈನರ್ಲಿ ತುಂಬಿಸಿ ಬ್ರ್ಯಾಂಡ್ ನೇಮಲ್ಲಿ ಮಾರಾಟ ಮಾಡಿದ್ರೆ GST ಬರ್ತದೆ, ಇಲ್ಲಾಂದರೆ ಇಲ್ಲ. ಲೈವ್ ಟ್ರೀಸ್ ಆ್ಯಂಡ್ ಅದರ್ ಪ್ಲ್ಯಾಂಟ್ಸ್, ಮರಗಳು ಮತ್ತು ಸಸ್ಯಗಳು, ಅವುಗಳನ್ನು ಸಪ್ಲೈ ಮಾಡ್ತಿದ್ರೆ ಅವುಗಳಿಗೂ ಕೂಡ GST ವ್ಯಾಪ್ತಿಗೆ ಬರೋದಿಲ್ಲ. ಆಲ್ ವೆಜಿಟೇಬಲ್ಸ್, ಯಾವುದೇ ತರಕಾರಿಗಳಾಗಲಿ ಅದನ್ನ ಕಂಟೈನರಲ್ಲಿ ಫಿಲ್ ಮಾಡಿ ಬ್ರ್ಯಾಂಡ್ ನೇಮಲ್ಲಿ ಮಾರಾಟ ಮಾಡ್ತಿದ್ರೆ ಅಂತ ಹೇಳಿದ್ರೆ GST ಬರ್ತದೆ. ಡೈರೆಕ್ಟ್ ನೀವು ತರಕಾರಿ ಅಂಗಡಿಗೆ ಹೋಗಿ ತಗೊಂಡ್ರೆ GST ಕಟ್ಟತಕ್ಕಂಥ ಅವಶ್ಯಕತೆ ಇಲ್ಲ. ಅದೇ ರೀತಿ ಫ್ರೂಟ್ಸು ಅಷ್ಟೇ. ಎಡಿಬಲ್ ಫ್ರೂಟ್ಸು, ನಟ್ಸು, ಟಮರಿನ್ ಡ್ರೈಡು, ಇವುಗಳು ಅಷ್ಟೇ. ಓಕೆ, GST ವ್ಯಾಪ್ತಿಗೆ ಬರೋದಿಲ್ಲ. ಹಣ್ಣುಗಳು. ಕಾಫಿ ಬೀನ್ಸ್, ಕಾಫಿ ಬೀಜಗಳು, ನಾಟ್ ರೋಸ್ಟೆಡ್ ಅನ್ಪ್ರೊಸೆಸ್ಡ್ ಗ್ರೀನ್ ಲೀವ್ಸ್ ಆಫ್ ಟೀ, ಫ್ರೆಶ್ ಗಿಂಗರ್, ಟರ್ಮರಿಕ್ ಅದರ್ ದೆನ್ ಇನ್ ಪ್ರೊಸೆಸ್ಡ್ ಫಾರ್ಮ್. ಪ್ರೊಸೆಸ್ ಫಾರ್ಮ್ ಮಾಡಿದ್ರೆ, ರೋಸ್ಟ್ ಮಾಡಿ ಪ್ರೊಸೆಸ್ ಮಾಡಿ ಮಾರಾಟ ಮಾಡಿದ್ರೆ GSTಗೆ ಬರ್ತದೆ. ಡೈರೆಕ್ಟಾಗಿ ಮಾರಾಟ ಮಾಡಿದ್ರೆ, ಕಾಫಿ ಬೆಳೆದಿದ್ರೆ ರೈತರು ಡೈರೆಕ್ಟ್ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೈತರಿಂದ ಏನು ಸಪ್ಲೈ ಮಾಡ್ತಾರೆ ಅದಕ್ಕೆ ಟ್ಯಾಕ್ಸ್ ಬರೋದಿಲ್ಲ. ಅದನ್ನು ಯಾರೋ ಒಬ್ಬ ರೋಸ್ಟ್ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಮಾರಾಟ ಮಾಡಿದ್ರೆ GST ವ್ಯಾಪ್ತಿಗೆ ಬರುತ್ತೆ. ಟೀ ಎಲ್ಲನೂ ಅಷ್ಟೇ. ಶುಂಠಿ ಮತ್ತು ಅರಿಶಿನ ಅದು ಅಷ್ಟೇ. ಡೈರೆಕ್ಟಾಗಿ ರೈತ ಬೆಳೆದಿರೋದು ಸಪ್ಲೈ ಮಾಡಿದ್ರೆ GST ಬರೋದಿಲ್ಲ. ಅದನ್ನು ಪ್ರೋಸೆಸ್ ಮಾಡಿ ಪೌಡ್ರ್ ಮಾಡಿ ಮಾರಾಟ ಮಾಡಿದ್ರೆ ಬ್ರ್ಯಾಂಡ್ ನೇಮಲ್ಲಿ GST ಅಪ್ಲೈ ಆಗ್ತದೆ. ಆಮೇಲೆ ವೀಟ್, ಬಾರ್ಲಿ, ಓಟ್ಸ್, ಮೈಜ್, ರೈಸ್, ಮಿಲ್ಲೆಟ್ಸ್, ಜವಾರ್, ಬಾಜ್ರಾ, ರಾಗಿ ಇವುಗಳಿಗೆ GST ಇಲ್ಲ. ಸೆರಿಯಲ್ಸ್ ಅಂತ ನಾವು ಕರಿತೀವಿ. ದವಸ ಧಾನ್ಯಗಳು, ಸೋಯಾಬೀನ್ ಸೀಡ್ಸು, ಅನ್ರೋಸ್ಟೆಡ್ ಗ್ರೌಂಡ್ ನಟ್ಸ್, ಕಡಲೆ ಬೀಜಗಳು, ಅದನ್ನು ರೋಸ್ಟ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡಿದ್ರೆ GSTಗೆ ಬರ್ತದೆ. ಸನ್ಫ್ಲವರ್ ಸೀಡ್ಸ್, ಸೂರ್ಯಕಾಂತಿ ಬೀಜ, ಅದರ್ ಆಯಿಲ್ ಸೀಡ್ಸು,
ಇವುಗಳಿಗೆಲ್ಲ ಜಿ ಎಸ್ ಟಿ ಬರೋದಿಲ್ಲ. ಆಮೇಲೆ ಆಲ್ ಟೈಪ್ಸ್ ಆಫ್ ಜಾಗ್ರಿ, ಶುಗರ್ ಆ್ಯಂಡ್ ಶುಗರ್ ಕಾನ್ಫೆಕ್ಷರೀಸ್, ಪಪ್ಪಡ್ ಆ್ಯಂಡ್ ಬ್ರೆಡ್, ದೇವಸ್ಥಾನದ ಪ್ರಸಾದ, ವಾಟರ್ ನೀರು, ಟೆಂಡರ್ ಕೋಕೋನಟ್ ವಾಟರ್ ಅದರ್ ದೆನ್ ಪುಟ್ ಅಪ್ ಇನ್ ದ ಯೂನಿಟ್ ಕಂಟೈನರ್. ನೀವು ವಾಟರನ್ನು ಬಾಟಲಲ್ಲಿಟ್ಟು ಬ್ರ್ಯಾಂಡ್ ನೇಮಲ್ಲಿ ಮಾರಾಟ ಮಾಡಿದ್ರೆ ಜಿ ಎಸ್ ಟಿ ಕಟ್ಟಬೇಕು. ಹಾಗಾಗಿ 1 ಲೀಟ್ರ್ ವಾಟರ್ ಬೆಲೆ 25 ರೂಪಾಯಿ ಇರ್ತದೆ. ಎಳ್ನೀರು ಅಷ್ಟೇ, ಎಳ್ನೀರನ್ನು ಬ್ರ್ಯಾಂಡ್ ನೇಮಲ್ಲಿ ಮಾರಾಟ ಮಾಡಿದ್ರೆ ಮಾತ್ರ ನೀವು ಜಿ ಎಸ್ ಟಿ ಕಟ್ಟಬೇಕು. ಓಪನ್ ಯಾರು ಎಳ್ನೀರು ಮಾರಾಟ ಮಾಡೋಣ ಹತ್ರ ಹೋಗಿ ನೀವು ಎಳ್ನೀರು ಕುಡಿದ್ರೆ ಎಳ್ನೀರು ಜಿ ಎಸ್ ಟಿ ಕಟ್ಟಬೇಕು ಅನ್ನೋದಿಲ್ಲ. ಆಲ್ ಟೈಪ್ಸ್ ಆಫ್ ಸಾಲ್ಟ್, ಸಾಲ್ಟು, ಸಲ್ಫರು, ಅರ್ತು, ಸ್ಟೋನು ಇವುಗಳೆಲ್ಲ. ಆಮೇಲೆ ಫಾರ್ಮಸ್ಯೂಟಿಕಲ್ ಪ್ರಾಡಕ್ಟ್ಸು, ಅವುಗಳ ಮೇಲೆ ಜಿ ಎಸ್ ಟಿ ಬರೋದಿಲ್ಲ. ಫರ್ಟಿಲೈಸರ್ಸು, ಅದಾದಮೇಲೆ ಎಸೆನ್ಷಿಯಲ್ ಆಯಿಲ್ಸ್ ಆ್ಯಂಡ್ ರಿಸೈನರ್ಸ್, ಪರ್ಫ್ಯೂಮರಿ, ಕಾಸ್ಮೆಟಿಕ್ ಆರ್ ಟಾಯ್ಲೆಟ್ ಪ್ರಿಪ್ರೇಷನ್ಗೆ ಬಳಸ್ತಕ್ಕಂಥ ಪದಾರ್ಥಗಳು, ಆಯಿಲ್ಗಳು, ಕೆಮಿಕಲ್ ಪ್ರಾಡಕ್ಟ್ಸ್, ಮಿಸಿಲೇನಿಯಸ್ ಕೆಮಿಕಲ್ ಪ್ರಾಡಕ್ಟ್ಸು, ಪ್ಲಾಸ್ಟಿಕ್ಸ್ ಆ್ಯಂಡ್ ಆರ್ಟಿಕಲ್ಸು, ಪ್ಲಾಸ್ಟಿಕ್ ಬ್ಯಾಂಗಲ್ಸು ಇವೆಲ್ಲ ಬರ್ತವೆ. ಪ್ಲಾಸ್ಟಿಕ್ ಆರ್ಟಿಕಲ್ಸ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬ್ಯಾಂಗಲ್ಸು, ರಬ್ಬರ್ ಆ್ಯಂಡ್ ಅದರ್ ಆರ್ಟಿಕಲ್ಸ್, ರಬ್ಬರಿಂದ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು, ಆಮೇಲೆ ಫೈರ್ ವುಡ್ ಆ್ಯಂಡ್ ವುಡ್ ಚಾರ್ಕೋಲು, ಪೇಪರ್ ಬೋರ್ಡು ಅದರಿಂದ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು, ಪೇಪರ್ ಪಲ್ಪ್ಗಳು, ರುಪೀಸ್ ನೋಟ್ಸ್ ಆರ್ ಕಾಯಿನ್ ಸೋಲ್ಡ್ ಟು RBI, ರಾ ಸಿಲ್ಕು, ವೂಲ್ ಅನಿಮಲ್ ಏರು, ಗಾಂಧಿ ಟೋಪಿ, ಖಾದಿ ಯಾರ್ನ್, ಖಾದಿ ಫ್ಯಾಬ್ರಿಕ್ಕು, ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗು, ಗ್ಲಾಸ್ ಬ್ಯಾಂಗಲ್ಸು, ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸು, ಚರಕ, ಸ್ಪೇಸ್ ಕ್ರಾಫ್ಟು, ಏರಿಂಗ್ ಏಡ್ಸು, ಹ್ಯಾಂಡ್ಮೇಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಸ್ಲೇಟು, ಪೆನ್ಸಿಲ್ಲು, ಚಾಕ್ ಸ್ಟಿಕ್ಸು, ಸ್ಯಾನಿಟರಿ ನ್ಯಾಪ್ಕಿನ್ಸು, ಬ್ರಷಸ್ಸು, ಪ್ಯಾಸೆಂಜರ್ ಬ್ಯಾಗೇಜು, ಅದರ್ ಪೂಜಾ ಸಾಮಗ್ರೀಸು, ರಾಖಿ ಇವುಗಳೆಲ್ಲ ಎಕ್ಸೆಂಪ್ಟೆಡ್ ಗೂಡ್ಸ್ ಕ್ಯಾಟಗರಿಯಲ್ಲಿ ಬರ್ತವೆ. ಇನ್ನು ನಾವು ಎಕ್ಸೆಂಪ್ಟೆಡ್ ಸರ್ವಿಸಸಲ್ಲಿ ನೋಡೋದಾದರೆ ದಿಸ್ ಇನ್ಕ್ಲೂಡ್ಸ್ ಆಲ್ ಸರ್ವಿಸಸ್ ರಿಲೇಟೆಡ್ ಟು ಅಗ್ರಿಕಲ್ಚರಲ್ ಎಕ್ಸೆಪ್ಟ್ ದಿ ರೇರಿಂಗ್ ಆಫ್ ಹಾರ್ಸಸ್, ಕಲ್ಟಿವೇಷನ್ನು, ಹಾರ್ವೆಸ್ಟಿಂಗು, ಸಪ್ಲೈ ಆಫ್ ಫಾರ್ಮ್ ಲೇಬರು, ಫ್ಯೂಮಿಗೇಷನ್ನು, ಪ್ಯಾಕೇಜಿಂಗು, ರೆಂಟಿಂಗು, ಲೀಸಿಂಗ್ ಆಫ್ ಮಿಷಿನರಿ, ಅಗ್ರಿಕಲ್ಚರ್ ಪರ್ಪಸ್ಗೆ, ವೇರ್ಹೌಸಿಂಗ್ ಆ್ಯಕ್ಟಿವಿಟಿ, ಸರ್ವಿಸಿಂಗ್ ಬೈ ಅನ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಂಗ್ ಮಾರ್ಕೆಟಿಂಗ್ ಕಮಿಟಿ ಇವುಗಳೆಲ್ಲ ಅಗ್ರಿಕಲ್ಚರ್ ಸರ್ವಿಸಸ್ಗೆ ಬರ್ತವೆ. ಇವುಗಳ ಮೇಲೆ ತೆರಿಗೆ ಕಟ್ಟತಕ್ಕಂಥದ್ದಿಲ್ಲ, ಜಿ ಎಸ್ ಟಿ ಬೀಳೋದಿಲ್ಲ ಇವುಗಳ ಮೇಲೆ. ಆಮೇಲೆ ಸರ್ವಿಸಸ್ ಪ್ರೊವೈಡ್ ಬೈ ದ ಗೌರ್ಮೆಂಟ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ಮಿಷನರೀಸ್, ಸರ್ವಿಸಸ್ ಬೈ ಎನಿ ಫಾರಿನ್ ಡಿಪ್ಲೊಮ್ಯಾಟಿಕ್ ಮಿಷನ್ಸ್ ಲೊಕೇಟೆಡ್ ಇನ್ ಇಂಡಿಯಾ. ಯಾವುದೋ ಒಂದು ವಿದೇಶಾಂಗದ ರಾಯಭಾರ ಕಚೇರಿ ಇದೆ, ಅದಕ್ಕೆ ಯಾವುದೇ ರೀತಿಯಾದ ಸರ್ವಿಸಸ್ಗಳನ್ನು ನಮ್ಮ ದೇಶದಲ್ಲಿ ಪ್ರೊವೈಡ್ ಮಾಡ್ತಿದ್ರೆ ಅದಕ್ಕೆ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನೇ ಸರ್ವಿಸಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ರೆ ಅದು ಕೂಡ ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ. ಸರ್ವಿಸಸ್ ಪ್ರೊವೈಡ್ ಟು ಡಿಪ್ಲೊಮ್ಯಾಟ್ಸ್, ರಾಜತಾಂತ್ರಿಕ ಅಧಿಕಾರಿಗಳು, ಯುನೈಟೆಡ್ ನೇಷನಲ್ಲಿ ಇರ್ತಕ್ಕಂಥವ್ರಿಗೆ, ಅಂಥವ್ರಿಗೆ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರೆ ಅವಕ್ಕೂ ಕೂಡ ಜಿ ಎಸ್ ಟಿ ಬರೋದಿಲ್ಲ. ಇನ್ನು ಲೈಫ್ ಇನ್ಶೂರೆನ್ಸ್ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ರೆ ಅಂಡರ್ ನ್ಯಾಷನಲ್ ಪೆನ್ಷನ್ ಸಿಸ್ಟಮಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೊವೈಡೆಡ್ ಬೈ ದಿ ಆರ್ಮಿ, ನ್ಯಾವಲ್ ಆ್ಯಂಡ್ ಏರ್ಫೋರ್ಸ್ ಗ್ರೂಪ್ಗಳಿಗೆ ಪ್ರೊವೈಡ್ ಮಾಡ್ತಿದ್ರೆ ಅಲ್ಲಿ ಜಿ ಎಸ್ ಟಿ ವ್ಯಾಪ್ತಿ ಬರೋದಿಲ್ಲ. ಇಲ್ಲಿ ಎಜುಕೇಷನ್ ಸರ್ವಿಸಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ಯಾಕಲ್ಟಿ, ಮಿಡ್ ಡೇ ಮೀಲ್ ಕ್ಯಾಟ್ರಿಂಗ್ ಸರ್ವಿಸಸ್ಸು, ಅಡ್ಮಿಷನ್ನು, ಎಕ್ಸಾಮಿನೇಷನ್ ಸರ್ವಿಸು, ಸೆಕ್ಯೂರಿಟಿ ಆ್ಯಂಡ್ ಹೌಸ್ ಕೀಪಿಂಗ್ ಸರ್ವಿಸಸ್ಗಳಿಗೆ ಜಿ ಎಸ್ ಟಿ ಇಲ್ಲ. ಸರ್ವಿಸಸ್ ಪ್ರೊವೈಡ್ ಬೈ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIM ಏನಾದ್ರು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರೆ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್
ಹೊರತುಪಡಿಸಿ ಇನ್ನುಳಿದ ಯಾವುದೇ ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ರೆ ಅದಕ್ಕೆ ಸರ್ವಿಸಸ್ಗೆ ಜಿ ಎಸ್ ಟಿ ಬರೋದಿಲ್ಲ. ಮೆಡಿಕಲ್ ಸರ್ವಿಸಸ್ ಪ್ರೊವೈಡ್ ಬೈ ವೆಟರ್ನರಿ ಕ್ಲಿನಿಕ್ಕು, ಹೆಲ್ತ್ ಕೇರ್ ಸರ್ವಿಸಸ್ ಪ್ರೊವೈಡ್ ಬೈ ದ ಕ್ಲಿನಿಕ್ಸ್ ಆರ್ ಪ್ಯಾರಾಮೆಡಿಕಲ್ಸ್ಗಳ ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ರೆ ಅದು ಜಿ ಎಸ್ ಟಿ ವ್ಯಾಪ್ತಿಗೆ ಬರೋದಿಲ್ಲ. ಎಕ್ಸಿಮ್ಟೆಡ್ ಸರ್ವಿಸಸ್ ಅಂತ, ಸರ್ವಿಸಸ್ ಬೈ ಚಾರಿಟಬಲ್ ಟ್ರಸ್ಟು, ಇನ್ನೂ ಕೆಲವೊಂದಿದೆ. ಸರ್ವಿಸಸ್ ಬೈ ಪಂಚಾಯತ್ ಏನಾದ್ರು ಸರ್ವಿಸಸ್ ಮಾಡ್ತಿರ್ತದೆ, ಯಾವುದೋ ಒಂದು ಕಸವನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಿದೆ, ಅದಕ್ಕೆ ಜಿ ಎಸ್ ಟಿ ಹಾಕಕ್ಕೆ ಹೋಗೋದಿಲ್ಲ, ಪಂಚಾಯತಿ ಆಗಲಿ ಮುನ್ಸಿಪಾಲ್ಟಿ ಗೌರ್ಮೆಂಟ್ ಆಗಲಿ. ಆಮೇಲೆ ಗೌರ್ಮೆಂಟು ಸರ್ವಿಸಸ್ ಪ್ರೊವೈಡ್ ಬೈ ಗೌರ್ಮೆಂಟ್ ಟು ಗೌರ್ಮೆಂಟ್, ಸರ್ಕಾರದಿಂದ ಸರ್ಕಾರಕ್ಕೆ. ಈಗ ಸ್ಟೇಟ್ ಗೌರ್ಮೆಂಟ್ ಆದರೂ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಿದೆ, ಅದಕ್ಕೆ ಜಿ ಎಸ್ ಟಿ ಬರೋದಿಲ್ಲ. ಅರ್ಥ ಇದೆಯಾ? ಸರ್ವಿಸಸ್ ಪ್ರೊವೈಡ್ ಬೈ ಇನ್ನೂ ತುಂಬಾ ಇದೆ. ಫೆಡರೇಷನ್, ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್, ಇದು ನಿಮಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಬರ್ತದೆ. ಲಿಸ್ಟ್ ಆಫ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆ್ಯಂಡ್ ಲಿಸ್ಟ್ ಆಫ್ ಎಕ್ಸೆಂಪ್ಟೆಡ್ ಸರ್ವಿಸಸ್ ಅಂತ ಇನ್ ಡೀಟೇಲ್ ಅದರಲ್ಲಿ ಇರ್ತದೆ. ಅದನ್ನು ನೀವು ಸ್ಟಡಿ ಮಾಡಿರ್ತೀರಿ, ಅದಕ್ಕೊಂದು ಮತ್ತೊಂದು ಸಲ ಸ್ಟಡಿ ಮಾಡ್ಕೊಳ್ಳಿ. ಯಾವ್ಯಾವ ಗೂಡ್ಸ್ಗಳು ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ, ಯಾವ್ಯಾವ ಗೂಡ್ಸ್ಗಳು ಎಕ್ಸೆಂಪ್ಟೆಡ್ ಸರ್ವಿಸ್ ಕ್ಯಾಟಗರಿಲಿ ಬರ್ತದೆ ಅಂತೇಳಿ ಇನ್ ಡೀಟೇಲ್ ಇದೆ ನಿಮಗೆ ಸೆಕೆಂಡ್ ಯೂನಿಟಲ್ಲಿ. ಅದನ್ನು ನೀವು ಒಂದ್ಸಲಿ ಸ್ಟಡಿ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಿದ್ರೆ ಈಸಿ ಆಗ್ತದೆ. ಇದಿಷ್ಟು ಲಿಸ್ಟ್ ಆಫ್ ಎಕ್ಸೆಂಪ್ಟೆಡ್ ಗೂಡ್ಸ್ ಆ್ಯಂಡ್ ಎಕ್ಸೆಂಪ್ಟೆಡ್ ಸರ್ವಿಸ್. ಥ್ಯಾಂಕ್ ಯು.